ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಬಟ್ ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ. ಪೇಯ್ಡ್ ವರ್ಜನ್ನು 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಯಿತಾ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ ಈಗ. ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಾಯಿತು, ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು. ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ, ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ. ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ನೆನ್ನೆ ಬ್ಯಾಕ್ವುಡ್ ಡಿಫೆನ್ಸ್ನ ಮಾಡಿದ್ವಿ ಅಲ್ವಾ. ಇವತ್ತಿಂದ ಏನು ಮಾಡೋಣ ಅಂದರೆ, ಸ್ವಲ್ಪ ದಿನ ನಾವು ಈಗ ಫ್ರಂಟ್ ಫುಟ್ ಏನು ಮಾಡ್ತೀವಿ ಅದು ಏನೇ ಮಿಸ್ಟೇಕ್ ಇದ್ದರೂ ಇಲ್ಲೇ ಸರಿ ಮಾಡ್ಕೊಬಿಡೋಣ. ಈಗ ನಾವು ಹ್ಯಾಂಗಿಂಗ್ ಬಾಲ್ನ ಆಡೋಕ್ಕೆ ಈಗ ಹೇಗೆ ಆಡಬೇಕು ಅನ್ನೋದು ಕಲಿಯೋಣ. ಹೇಳ್ಬೇಕು ಅಂದರೆ ತುಂಬ ಜನಕ್ಕೆ 99% ಹ್ಯಾಂಗಿಂಗ್ ಬಾಲ್ ಆಡೋರಿಗೆ ಹ್ಯಾಂಗಿಂಗ್ ಬಾಲ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಆಯಿತಾ. ಸುಮ್ಮನೆ ಇಷ್ಟ ಬಂದಂಗೆ ಆಡ್ತಿರ್ತಾರೆ, ಹೆಂಗಂದ್ರೆ ಹಂಗೆ ಬ್ಯಾಟ್ ಬೀಸ್ತಿರ್ತಾರೆ. ಅದು ಆ ರೀತಿ ಯೂಸ್ ಮಾಡೋದಲ್ಲ ಹ್ಯಾಂಗಿಂಗ್ ಬಾಲ್ನ. ನಾವು ಇವತ್ತು ತಿಳ್ಕೊಳ್ಳೋಣ, ಇವತ್ತು ಹ್ಯಾಂಗಿಂಗ್ ಬಾಲ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಥವಾ ಈ ಹ್ಯಾಂಗಿಂಗ್ ಬಾಲ್ ಹೇಗೆ ರೆಡಿ ಮಾಡ್ಕೋಬೇಕು. ಈ ಹ್ಯಾಂಗಿಂಗ್ ಬಾಲ್ ಡ್ರಿಲ್ನ ಸೀರಿಯಸ್ ಆಗಿ ತೊಗೊಳ್ಳಿ. ಯಾಕೆಂದರೆ ಇದರಲ್ಲಿ ಸೀರಿಯಸ್ ಆಗಿ ನಿಮಗೆ ಬ್ಯಾಟಿಂಗ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಕೇಳಿರೋ ರೀತಿ ರಾಹುಲ್ ದ್ರಾವಿಡ್ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಮತ್ತು ರೂಮ್ನಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ಅವರು ಹ್ಯಾಂಗಿಂಗ್ ಬಾಲ್ನ ಕ್ಯಾರಿ ಮಾಡ್ತಿದ್ರಂತೆ. ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಬ್ಯಾಟಿಂಗ್ ಹೋಗಿದ ಮುಂಚೆ ಹ್ಯಾಂಗಿಂಗ್ ಬಾಲ್ ಆಡಿ ಹೋಗ್ತಿದ್ರು, ರಾತ್ರಿ ಹೋಟೆಲ್ ರೂಮಲ್ಲಿ ಹ್ಯಾಂಗಿಂಗ್ ಬಾಲ್ ಆಡ್ತಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಆಯಿತಾ. ಅಷ್ಟು ಸೀರಿಯಸ್ನೆಸ್ ಇರುತ್ತೆ ಇದು ಹ್ಯಾಂಗಿಂಗ್ ಬಾಲಲ್ಲಿ. ಮನೇಲೇ ಬಾಲ್ ನೋಡೋ ಡ್ರಿಲ್ ಅಂದರೆ ಇದು ಕೂಡ ತಪ್ಪಾಗಲ್ಲ ಆಯಿತಾ. ಇದರಲ್ಲೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಟ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹ್ಯಾಂಗಿಂಗ್ ಬಾಲ್ ಅಂದರೆ ಈ ಥರ ಟೇಲ್ ಇರೋದಂತೂ ಹ್ಯಾಂಗಿಂಗ್ ಬಾಲ್ ಆನ್ಲೈನಲ್ಲಿ ಸಿಗುತ್ತೆ. ಸೊ ತೊಗೊಳಕ್ಕಾಗದವ್ರು ತೊಗೊಳ್ಳಿ. ಬಟ್ ಈಗ ಅರ್ಜೆಂಟ್ಗೆ ಇಲ್ಲವೇ ಇಲ್ಲ ಅಂದ ಕಾರಣಕ್ಕೆ ನಮಗೆ ಸಾಕ್ಸ್ ಇದ್ರೆ, ಶೂ ಹಾಕ್ತೀವಲ್ಲ ಸಾಕ್ಸು, ಅದರೊಳಗಡೆ ಇದ್ರೆ ಬೆಸ್ಟು. ಇಲ್ಲ ಅಂದರೆ ಈ ಥರ ಯಾವುದೋ ಖರ್ಚೀಪ್ ಇದ್ರೂ ನಡೀತೆ. ಸೊ ಈ ಬಾಲ್ನ, ಹಳೆ ಬಾಲ್ನ, ಟೆನ್ನಿಸ್ ಬಾಲ್ ಇದ್ರು ಓಕೆ, ಟೆನ್ನಿಸ್ ಬಾಲ್ ಇದ್ರೂ ಏನು ಜಾಸ್ತಿ ಏನು ಅಷ್ಟದೇನು ಆಗಲ್ಲ. ಸೊ ಇಟ್ಕೊಂಡು ಇಲ್ಲಿ ನೀಟಾಗಿ ರೋಲ್ ಮಾಡಿಕೊಂಡು ಇಲ್ಲಿ ಏನಂತಾರೆ ಈ ಬೊಡ್ಡೆಗೇನೆ ಸ್ವಲ್ಪ ಒಂಚೂರು ಕಟ್ಕೊಬಿಡೋಣ. ಅದು ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ಕೊಬಿಡೋಣ. ಆಡ್ತಾ ಲೂಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರದೊಂದು ದೊಡ್ಡ ದಾರಕ್ಕೆ ಕಟ್ಕೊಬಿಡೋಣ. ಯಾವ್ದಾದ್ರು ಮರಕ್ಕಾದ್ರೆ ಕಟ್ಕೊಳ್ಳಿ. ಮರ ಇದ್ರೆ ಮರಕ್ಕೆ ಕಟ್ಕೊಳ್ಳಿ. ಅಥವಾ ಯಾವ್ದಾದ್ರು ಪೋಲು ಅಥವಾ ಏನೋ ಒಂದು ಇರುತ್ತೆ, ಅದು ಹುಡುಕಿ ಕರೆಕ್ಟಾಗೆ ಕಟ್ಕೊಳ್ಳಿ. ನನಗೆ ಈಗ ಸದ್ಯಕ್ಕೆ ಈ ಪೋಲ್ ಕಾಣ್ತಿದೆ, ಪೋಲ್ ಹಾಕ್ಕೊಳ್ಳೋಣ. ಇಲ್ಲಿ ಲೈಟಾಗಿ ಒಂದು 3 ಗಂಟೆ ಥರ ಹಾಕೊಬಿಡೋಣ ಹೇಳಿದ್ರೆ ಮುಂದಕ್ಕೆ. ಸೊ ಇವಾಗ ಎಷ್ಟು ಬೇಕು ಅಷ್ಟು ಅಳತೆ ತಕ್ಕಂತೆ ಇಟ್ಕೊಳ್ಳೋಣ. ಫಸ್ಟ್ ನಾವು ಫ್ರಂಟ್ ಫುಟ್ ಡಿಫೆನ್ಸ್ನ ಮಾಡೋಣ. ಇದರಲ್ಲಿ 2 ಕೈಯಿಂದ ಮಾಡೋಣ. ಟಾಪ್ ಎಂಡಿಂದ ಮಾಡಬೇಕು. ಆದರೆ ಸ್ಟಾರ್ಟಿಂಗ್ಗೆ ಟಾಪ್ ಎಂಡ್ ಬಂದರೆ ಸ್ವಲ್ಪ ಮಿಸ್ಟೇಕಲ್ಲಿ ಜಾಸ್ತಿ ಆಗ್ತಾವೆ, ಬೇಡ. ಅದು ಟಾಪ್ ಎಂಡಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಒಂದು ಐಡಿಯಾ ಬಂದಮೇಲೆ ಬೇಕಾದ್ರೆ ನಾವು ಬಾಟಮ್ ಎಂಡ್ ಆಗಲಿ ಅಥವಾ ಟಾಪ್ ಎಂಡ್ ಯಾಕೆ ಪ್ರಾಕ್ಟೀಸ್ ಮಾಡಿದ್ವಿ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಸದ್ಯಕ್ಕೆ 2 ಕೈನೇ ಯೂಸ್ ಮಾಡಿ. ಈಗ ಫ್ರಂಟ್ ಫುಟ್ ಡಿಫೆನ್ಸ್ ಮಾಡ್ತಿರೋದ್ರಿಂದ ನಾವು ಈ ಬಾಲು ನಮ್ಮ ನೀ ಹೈಟಲ್ಲಿದ್ದರೆ ಒಳ್ಳೆಯದು. ಸೊ ನಾವು ಜಾಸ್ತಿ ಇಲ್ಲಿ ಬೆಂಡಾಗಿ ಆಡೋಕ್ಕೂ ಆಗಲ್ಲ, ನಾರ್ಮಲಾಗಿ ಆಡ್ಬೋದು ಡಿಫೆನ್ಸ್ ಆಡೋ ಥರ. ಸೊ ನೀ ಹೈಟಲ್ಲಿ ಇದು ಬಾಲ್ ಇರಲಿ. ಮೊದಲನೇದಾಗಿ ನಾವು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ತುಂಬ ಜನ ಮಾಡುವಂಥದ್ದು ಸುಮ್ಮನೆ ಇಲ್ಲಿ ನಿಂತ್ಕೋತಾರೆ, ಸುಮ್ಮನೆ ಹಿಂಗೆ ಇಷ್ಟ ಬಂದು ಹಿಂಗೆ ಹೊಡಿತಾ ಇರ್ತಾರೆ. ಹಿಂಗೆ ಆಗಲ್ಲ. ಕೀ ಪಾಯಿಂಟ್ ಅಂದರೆ ಇಲ್ಲಿ ನಮಗೆ ಬಾಲ್ನ ಎಷ್ಟು ಸಾಫ್ಟಾಗಿ ಆಡೋಕ್ಕಾಗುತ್ತೋ ಅಷ್ಟು ಸಾಫ್ಟಾಗಿ ಆಡಬೇಕಾಗುತ್ತೆ. ಫಸ್ಟ್ ನೋಡ್ಕೊಳ್ಳಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಸ್ಟ್ಯಾಂಡ್ಸ್ ಓಕೆ.
ನಾನು ಸಾಫ್ಟಾಗಿ ಆಡಿದ್ರೆ ಸಾಫ್ಟಾಗಿ ಬರುತ್ತೆ ಬಾಲ್, ನಾನು ಜೋರಾಗಿ ಆಡಿದ್ರೆ ನನಗೆ ಜೋರಾಗಿ ಬಂದ್ಬಿಡುತ್ತೆ ಬಾಲು. ಸೊ ಕಂಟ್ರೋಲ್ ಸಿಗಲ್ಲ. ಇಲ್ಲೇ ಇಲ್ಲೇ ಸೊ ಅದು ಸ್ವಲ್ಪ ಬಿಚ್ಕೊಂಡ್ಬಂದ್ಬಿಡ್ತು, ಅದಕ್ಕೆ ಸಾಕ್ಸ್ ಇದ್ರೆ ಬೆಟರ್ ಅಂತ ಹೇಳಿದ್ದು. ಸೈಡ್ ಆ್ಯಂಗಲಿಂದ ನೋಡ್ಕೊಳ್ಳೋ ಅಂತರು ಇಲ್ಲಿಂದ. ಇದು ಬಾಲ್ನ ನೋಡೋಕ್ಕೆ, ಲಾಸ್ಟ್ ಮೂಮೆಂಟ್ವರೆಗೂ ಬಾಲ್ನ ನೋಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಈಗ 100 ಟೈಮ್ಸ್, ಫಸ್ಟ್ ಟಾರ್ಗೆಟು 100 ಟೈಮ್ಸ್ ಆಯಿತಾ. 100 ಟೈಮ್ಸಲ್ಲೂ ಕೂಡ ಈ ಬಾಲ್ ಏನಿದೆ ಸ್ಟ್ರೈಟ್ ಹೋಗಬೇಕು, ಸ್ಟ್ರೈಟ್ ಬರಬೇಕು, ಸ್ಟ್ರೈಟ್ ಹೋಗಬೇಕು, ಸ್ಟ್ರೈಟ್ ಬರಬೇಕು ನಾವು ಆಡಿದಾಗ. ಈಗ ಎಕ್ಸಾಂಪಲ್ 1 2 3 4 5 ಆ ಕಡೆ ಹೊಂಟೈತೆ. ಸೊ ಈ ರೀತಿ 99 ನಂಬರಲ್ಲಿ ಕೂಡ ಆ ಕಡೆ ಈ ಕಡೆ ಬಾಲ್ ಹೋದರೆ ಮತ್ತೆ ನಾವು 0 ಇಂದನೇ ಸ್ಟಾರ್ಟ್ ಮಾಡಬೇಕು. 1 2 3 4 5 99 100 ಫುಲ್ ಕಾನ್ಸಂಟ್ರೇಟ್ ಮಾಡಿ. ನೀವು ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಏನೇನೆಲ್ಲ ಆಗುತ್ತೆ, ಅಥವಾ ನೀವು 100 ಕೌಂಟ್ ಮಾಡೋರ್ಗು ಎಷ್ಟು ಕಾನ್ಸಂಟ್ರೇಷನ್ ಬೇಕಾಗುತ್ತೆ ನಿಮಗೆ ಅರ್ಥ ಆಗುತ್ತೆ. ಇದನ್ನು ಒಂದು ರೀತಿ ಚಾಲೆಂಜ್ ಅಂತಲೇ ತೊಗೊಳ್ಳಿ. 100 ಟೈಮ್ಸು ಬಾಲ್ ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗದೆ ಒಂದೇ ಸ್ಟ್ರೈಟ್ ಲೈನ್ ಬರಬೇಕು, ಒಂದೇ ಸ್ಟ್ರೈಟ್ ಲೈನ್ ಹೋಗಬೇಕು. ಎಲ್ಲರೂ ಮಿಸ್ ಆಯಿತು, ಇಲ್ಲ ಸಿಗಾಕೋದು, ಕೈ ಸಿಗಾಕೋತು ಅಂದ್ರೂ ನೀವು ಮತ್ತೆ 0 ಇಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನಾನು ತುಂಬ ಹತ್ರ ಇದ್ದರೆ ನನ್ನ ಕೈ ಟಚ್ ಆಗುತ್ತೆ. ಇಲ್ಲಿ ಬಾಲ್ ಇಲ್ಲಿದೆ ಅಂದರೆ, ನಾನು ಇಲ್ಲಿ ಆಡ್ತಿದ್ದೀನಿ ಅಂದರೆ, ಸೊ ನಾನು ಈ ಬಾಲ್ ಲೈನ್ಗೆ ನಿಂತ್ಕೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲೇ ಬಾಲ್ ಲೈನ್ಗೆ ನಿಂತ್ಕೊಂಡಿದ್ದೀನಿ ಅಂದರೆ ಸ್ಟ್ರೆಚ್ ಮಾಡಿದಾಗ ಕೈಗೆಲ್ಲ ಟಚ್ ಆಗುತ್ತೆ. ಸೊ ಬಾಲ್ ಎಲ್ಲಿದೆ ಅಂದರೆ ನಾವು ಸ್ವಲ್ಪ ಹಿಂದೆ ಇದ್ದರೆ ಕೈ ಟಚ್ ಆಗಲ್ಲ. ನೀಟಾಗಿ ತಲೆ ಹತ್ರ ಬಂದು ತಲೆ ಕೆಳಗಡೆ ಆಡ್ಬೋದಿಲ್ಲಿ. ಸೊ ತುಂಬ ದೂರ ನಿಂತ್ಕೊಬೇಡಿ ಅಥವಾ ತುಂಬ ಹತ್ರನೂ ನಿಂತ್ಕೊಬೇಡಿ. ನೀವು ಏನು ಸ್ಟ್ರೆಚ್ ಮಾಡ್ತೀರಾ ಆ ಲೈನಲ್ಲಿ ಬಾಲ್ ಇದ್ದರೆ ಸಾಕು. ಸೊ ಕೀ ಪಾಯಿಂಟು ಬಾಲ್ ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋದೊಂದಾದರೆ, ಇನ್ನೊಂದಂದರೆ ನಾವು ಸ್ಟ್ಯಾನ್ಸಲ್ಲಿ ನಿಂತಿರ್ತೀವಲ್ಲ, ಪ್ರತಿ ಸಲ ಆಡಿದಾಗ ವಾಪಸ್ ಹೋಗಬೇಕು, ಬರಬೇಕು, ಹೋಗಬೇಕು, ಬ್ಯಾಟ್ ಎತ್ತಬೇಕು, ಬರಬೇಕು. ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್ ಡಿಫೆನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್ ಡಿಫೆನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್ ಡಿಫೆನ್ಸ್. ಗುಡ್ ಲಕ್. ಸ್ವಲ್ಪ ಕೆಳಗಡೆ ಬಂದ್ಬಿಡ್ತಿದ್ದು. ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ನಾಳೆ ಮತ್ತೆ ಬೇರೆ ಶಾರ್ಟ್ಗೆ ಹೋಗೋಣ, ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತ. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಈ ಆಪ್ಷನ್ ಇರೋದು. ಫ್ರೀ ಬಗ್ಗೆ ಗೊತ್ತಿರೋರು ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0 ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0 ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.